ಅನ್ನೋ ಥರ ಒಂದು ಇದಾಗುತ್ತೆ. ಎರಡನೇದು ಅಲ್ಲಿ ಇವರು ಸ್ವಲ್ಪ ನಾವೆಲ್ಟಿ ಫ್ಯಾಕ್ಟರ್ ಒಂದು ಬಿಗಿನಿಂಗಿಂದನೇ ಮಂಜುನಾಥ್ ನಾನು ಡಿಫರೆಂಟ್ ಅಂತ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡೋದು. ನಾನು ನನ್ನ ಇದು ರೈವಲ್ ಕ್ಯಾಂಡಿಡೇಟ್ನ ವೈಯಕ್ತಿಕವಾಗಿ ನಾನೇನೂ ಮಾತಾಡೋದಿಲ್ಲ ಅನ್ನೋವಂಥ ಒಂದರಿಂದ ಹಿಡ್ಕೊಂಡು ಅವ್ರು ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟಾಗಿ ನಾವೆಲ್ಟಿ ಫ್ಯಾಕ್ಟರ್ ಆಗಿ ಅವ್ರು ಎಮರ್ಜ್ ಆಗಿಬಿಟ್ರು. ಸರ್ ಇನ್ನೊಂದು ಸರ್ ಮಂಜುನಾಥ್ ಅಂತ ಇನ್ನೊಬ್ಬ ಅಭ್ಯರ್ಥಿಯ ಹೆಸರನ್ನ ಹಾಕಿ ಇಲ್ಲ ಅದು ವಿಚಾರಗಳು ಏನ್ ನಡೆದ್ವು ಅದನ್ನ ಈಗ ಮಂಡ್ಯದಲ್ಲಿ ಸುಮಲತಾ ಅವ್ರು ನಿಂತಾಗ್ಲೂ ಕೂಡ ಅದೇ ತರ 4 ಜನ ಸುಮಲತಾ ಜನ ಸ್ವಲ್ಪ ಮಟ್ಟಿಗೆ ನೀವು ಈ ಮಾತಿಗೆ ನೀವು ಬದ್ಧರಾಗಿರ್ಬೇಕು ಟಿಲ್ ಎಂಡ್. ಜನರು ಮೂರ್ಖರಲ್ಲ ಅನ್ನೋ ಮಾತಿಗೆ ಬದ್ಧರಾಗಿರ್ಬೇಕು ನೀವು. ಹುಲಿ ಬಂತು ಆಟ ಎಷ್ಟು ದಿವಸ ಆಡಕ್ಕಾಗುತ್ತೆ ಅನ್ನೋದು ಅಷ್ಟೇ ಇವತ್ತು ಇಲ್ಲಿ ದೇಶದಲ್ಲಿ ಇವತ್ತು ಈ ಎಲೆಕ್ಷನ್ ರಿಸಲ್ಟ್. ಶೆಟ್ಟರಿಗೆ 40,000 ಮತಗಳ ಲೀಡ್. ಐ ಥಿಂಕ್ ಆಲ್ಮೋಸ್ಟ್ ಪಾಸಿಂಗ್ ಪರ್ಸೆಂಟೇಜ್. ಅಂದ್ರೆ ಈಗ ಕಾಂಗ್ರೆಸ್ಗೆ ಇರೋದು ದಾವಣಗೆರೆ, ಚಿಕ್ಕೋಡಿ, ಮೈಸೂರು, ಚಾಮರಾಜನಗರ. ಮೈಸೂರಲ್ಲ ಚಾಮರಾಜನಗರ ಕಾಂಗ್ರೆಸ್ಗೆ. ಬೆಂಗಳೂರು ಉತ್ತರ, ಬೆಂಗಳೂರು ನಾರ್ತ್, ಚಿತ್ರದುರ್ಗ 13,000 ಲೀಡ್ ಇದೆ. ಬೆಂಗಳೂರು ನಾರ್ತ್ ಇಲ್ಲ ಕಾಂಗ್ರೆಸ್ಗೆ ಲೀಡ್. ಇಲ್ಲ ಲೀಡ್ ಇಲ್ಲ. 9,000 8,000 NDTV 293 ಬಂದಿದ್ದಾರೆ. ಅವೆಲ್ಲ ಬರೀ ಏನು MLA 296 211 291 203 ಇದೆ. 20,000 ಮೇಲೆ ಬಿದ್ದೋಗಿರ್ತಾರೆ. 298 209 ಬಂದಿದ್ದಾರೆ. ತಿರುವನಂತಪುರ ಶಶಿ ತರೂರ್ ಇನ್ನೂ ಲೀಡಲ್ಲೇ ಇದ್ದಾರೆ. ಐ ಥಿಂಕ್ ಎಲ್ಲರೂ ಈ ಸಲ 34,000 ಮತಗಳ ಮುನ್ನಡೆಯನ್ನು ಎಕ್ಸ್ಪೆಕ್ಟೆಡ್. ಬಟ್ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅಲ್ಪ ಮುನ್ನಡೆ, ನಾಟ್ ಸೋ ಬಿಗ್. 5,000 ಮತಗಳ ಮುನ್ನಡೆ. ಕಲ್ಯಾಣ ಕರ್ನಾಟಕ 5 ಸೀಟ್ ಇದೆ. ಅದರಲ್ಲಿ ಇದು ಗುಲ್ಬರ್ಗ ಬಿಟ್ರೆ ಇನ್ನೆಲ್ಲಾ ಕಡೆ ಕಾಂಗ್ರೆಸ್ ಚೆನ್ನಾಗಿದೆ ಅಂತ ಇತ್ತು. ಅದು